ಜೈಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ. ಈ ಅಧಿಕಾರ ಯಾರಿಗಿದ್ದಾರೆ ಅದನ್ನ ಹೊಡೆದಾಕ್ತಿವಿ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ. ಜೈ ಪ್ರಜಾಕೀಯ ಬಾಸ್ ಹೇಳಿರೋ ಕಾನ್ಸೆಪ್ಟ್ ಪ್ರಜಾಕೀಯ. ಇದು ಯಾವ್ದೇ ಕಾರಣಕ್ಕೂ ಪೊಲಿಟಿಷಿಯನ್ಸ್ಗೆ ಅರ್ಥ ಆಗ್ಬಾರ್ದು. ಪೊಲಿಟಿಷಿಯನ್ಸ್ಗೆ ಅರ್ಥ ಆಗ್ಬಿಟ್ರೆ ಈ ಪಿಕ್ಚರ್ ನ ಬ್ಯಾನ್ ಮಾಡ್ತಾರೆ. ಡೆಫಿನೆಟ್ಲಿ ಪೊಲಿಟಿಷಿಯನ್ಸ್ ಬಂದ್ಬಿಟ್ಟು ಈ ಪಿಕ್ಚರ್ ನ ನೋಡ್ಬೇಕು. ನಾವು ಅಭಿಮಾನಿಗಳು ದುಡ್ಡು ಕೊಡ್ತೀವಿ ಅವ್ರು ನೋಡೋದಕ್ಕೆ. ಜೈ ಪ್ರಜಾಕೀಯ ಸಿನಿಮಾ ಸೂಪರ್ 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 ಹಿಟ್. ಆದ್ರೆ ಒಂದ್ ಮಾತು ಹೇಳ್ತೀನಿ ಕೇಳ್ರಿ, ಇಡೀ ಪ್ರಪಂಚದಲ್ಲಿ ನಮ್ಮ ಉಪ್ಪಿ ಅಂತವ್ರು ಹುಟ್ಟಿರೋರು ಗ್ರೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ಭುತವಾಗಿದೆ ಸಿನಿಮಾ, ಸೂಪರ್ 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 ಸಿನಿಮಾ. ನೀವು ನಾವು ಬದಲಾಗಬೇಕು ಅಂತಂದ್ರೆ ನಾನ್ ಬದಲಾಗಿದ್ದೀನಿ, ನೀವು ಬದಲಾಗನ. ರಾಜಕೀಯ ಅನ್ನೋದನ್ನ ತೊಲಗಿಸ್ಬೇಕು. ಜಾತಿ ಮತ ಧರ್ಮ ಎಲ್ಲ ನುಚ್ಚಿ ಪುಡಿ ಆಗ್ಬೇಕು. ಇಲ್ಲಿ ನೋಡಿ, ಮಾಧ್ಯಮ ಏನೇನ್ ತೋರಿಸ್ಬೇಕು, ಬೇಡದೇ ಇರೋದೆಲ್ಲ ತೋರ್ಸೋದಲ್ಲ, ಬೇಕಾಗಿರೋದು ಸಮಾಜಕ್ಕೆ ಬೇಕಾಗಿರೋದನ್ನ ತೋರಿಸ್ಬೇಕು. ಯುವಲ್ಲಿ ಎಲ್ಲರೂ ಬದಲಾಗಬೇಕು. ನಾನು ಬದಲಾಗಿದ್ದೀನಿ, ಎಲ್ಲರೂ ಬದಲಾಗೋಣ ಅಂತ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಾವ್ ಹೇಳ್ತಾ ಇರೋದು ರಾಜಕೀಯವಾಗಲ್ಲ, ಭಗವಂತನಾಣೆಗೂ ಕರೆಕ್ಟ್ ಆಗಿ ಹೇಳ್ತಾ ಇದೀವಿ. ದೂರದ ಬೆಟ್ಟನ ಎಷ್ಟು ಈಸಿಯಾಗಿ ತೋರಿಸ್ತವ್ರೆ ಅಂದ್ರೆ ಜನ ಅರ್ಥ ಮಾಡ್ಕೋಬೇಕು. ಬೆಟ್ಟ ದೊಡ್ಡದೈತೆ, ಚಿಕ್ಕದಾಗಿ ನೋಡ್ಕೊಂಡು ಜನ ಅರ್ಥ ಮಾಡ್ಕೊಂಡು ಬೆಳಿಬೇಕು. ಇವತ್ ಯಾವುದೇ ಕಾರಣಕ್ಕೂ ಡೆಲ್ಲಿ ಕೂತಿರೋರು ಯಾರು, ಅವ್ರನ್ನ ಉಳಿಸ್ಕೋಬೇಕು. ಸತ್ಯ ಸುಳ್ಳು ಅನ್ನೋದಕ್ಕೆ ನಾನು ಅನ್ಕೊಂಡಿದ್ದೆ ತುಂಬಾ ನಾನು ಬುದ್ಧಿವಂತ ಅಂತ. ಇದು ನೋಡಿದ್ಮೇಲೆ ಗೊತ್ತಾಯ್ತು ಮೊದಲು ನಿಮ್ಮನ್ಸಿಗೆ ಹೋಗ್ಬೇಕು ಅಂತ. ಎಲ್ಲ ಎರಡೆರಡು ಗುಂಡಿಗೆ ಬೇಕು. ಏನು ಅಂತಂದ್ರೆ ಈ ಫಿಲ್ಮ್ ಅಲ್ಲಿ ಸತ್ಯ ಸುಳ್ಳು ಅನ್ಕೊಳ್ಳೋದು, ಸುಳ್ಳು ಸತ್ಯ ಅನ್ಕೊಳ್ಳುತ್ತೆ. ನಮ್ಗೆ ಇನ್ನೊಬ್ರು ಏನ್ ಮಾಡಿದೀವಿ ಅಂತ ಮೊದಲು ನಾವು ನೋಡ್ತಾ ಇರ್ತೀವಿ, ನಾವ್ ಏನ್ ಮಾಡಿದೀವಿ ಅಂತ ಗೊತ್ತಾಗಲ್ಲ. ಅದೇ ಸಿನಿಮಾ. ಫಿಲಂ ಮಾತ್ರ ಸಕ್ಕತ್ತಾಗಿದೆ. ಪ್ರಪಂಚದಲ್ಲಿ ಯಾವ್ಯಾವ ರೀತಿ ಅನ್ಯಾಯ ಆಗ್ತಿದೆ ಅಂತ ಉಪ್ಪಿ ಬಾಸ್ ಅವ್ರು ನೀಟಾಗಿ ತೋರಿಸಿದ್ದಾರೆ. ಎಲ್ಲ ಬಂದ್ ನೋಡಿ, ಇನ್ನೊಂದ್ಸಲ ನೋಡಿ. ಬಟ್ ನಾನು ಅರ್ಥನೇ ಆಗಿಲ್ಲ. ಸಕ್ಕತ್ತಾಗಿದೆ. 1 o'clock ಬಂದ್ ತಿರ್ಗಾ ನೋಡ್ತೀನಿ. ಆಕ್ಚುಲಿ ಒಂದ್ ಅರ್ಥ ಆಯ್ತು, ಏನಂದ್ರೆ ಮಿನಿಸ್ಟರ್ಗಳಿಗೆ ನಾಯಿ ಕೊಡ್ದಂಗ್ ಹೊಡೆದ್ರೇನೆ ದೇಶ ಉದ್ಧಾರ ಆಗೋದು. ದಟ್ ಇಸ್ ವಾಟ್ ಉಪೇಂದ್ರ ಇಸ್ ಟ್ರೈಂಗ್ ಟು ಸೇ. ಪ್ಲೀಸ್ ಕಿಲ್ ಆಲ್ ಮಿನಿಸ್ಟರ್ಸ್. ತುಂಬಾ ಒಳ್ಳೆ ಕಂಟೆಂಟ್ ಇದೆ. ಜಾತಿ ಧರ್ಮ ಅಂತ ಎಲ್ಲ ರಾಜಕೀಯ ನಾಯಕರು ಬರ್ದಾಡ್ತಾ ಇರ್ತಾರೆ. ಈ ಫಿಲಂ ನೋಡಿ, ಫ್ಯಾಮಿಲಿ ಸಮೇತ ಬಂದ್ ನೋಡಿ. ಒಳ್ಳೆ ಮೆಸೇಜ್ ಇದೆ. ಫಿಲಂ ನೋಡಿ ಎಂಜಾಯ್ ಮಾಡಿ. ಸಖತ್ ಮೆಸೇಜ್ ಕೊಟ್ಟಿದ್ದಾರೆ, ಎಲ್ಲಾರ್ಗು ತಲುಪಬೇಕು. ನೋಡ್ಬೇಕು. ಆಕ್ಚುಲಿ ಏನು ಸ್ಪಾಯ್ಲರ್ ಮಾಡಬಾರ್ದು, ಅವರೇ ನೋಡ್ಬೇಕು, ಅರ್ಥ ಮಾಡ್ಕೊಳ್ತಾರೆ. ಮೂವಿ ಬಗ್ಗೆ ಒಂದ್ ಮಾತಿಲ್ಲ. ಉಪ್ಪಿ ಸರ್ ತುಂಬಾ ಅಡ್ವಾನ್ಸ್ ಆಗಿ ನಮ್ಗೆ ಹೇಳಿದ್ದಾರೆ. ಯಾರಿಗೆ ಫ್ಯೂಚರ್ ಬಗ್ಗೆ ತಿಳ್ಕೊಳಕ್ ತುಂಬಾ ಆಸೆ ಇರುತ್ತೋ ಈ ಮೂವಿ ನೋಡ್ಬೇಕು. ಇದರಿಂದ ಒಂಥರ ಮೈಂಡೇ ಒಂಥರ ಫುಲ್ ಕ್ಲಿಯರ್ ಆಗ್ಬಿಡ್ತು. ಬೆಳಗಿನ ಜಾವ ಎದ್ದು ಸಾರ್ಥಕ ಆಯ್ತು. ಆ ಉಪ್ಪಿ ಸರ್ ಹೆಂಗ್ ತೋರಿಸ್ತಾರೆ ಅಂದ್ರೆ ನಮ್ಗೆಲ್ಲಾ ಗೊತ್ತಿರುತ್ತೆ, ಆದ್ರೂ ನಾವು ಅದೇ ನಮ್ ದಿನನಿತ್ಯ ಕೆಲಸದಲ್ಲಿ ಭಾಗಿಯಾಗಿರ್ತೀವಿ. ಈ ಮೂವಿ ನೋಡಿದ್ಮೇಲೆ ಅಟ್ಲೀಸ್ಟ್ ಹೌದಪ್ಪ ಅಂತ ನಮ್ ಮೈಂಡಿಗೆ ಸ್ವಲ್ಪ ಮನವರಿಕೆ ಆಗುತ್ತೆ. ಇನ್ಮೇಲಿಂದ ನಾನು ವೋಟರ್ ಐಡಿ ಏನಿದೆ ಅಲ್ಲ ಅರ್ಧ ಬಿಸಾಕ್ಬಿಡ್ತೀನಿ. ನಮಗೆ ನಾವು ಬದುಕ್ಬೇಕು, ನಮ್ ಫ್ಯಾಮಿಲಿ ನೋಡ್ಕೋಬೇಕು, ನಾವ್ಯಾರನ್ನ ಉದ್ಧಾರ ಮಾಡಬಾರ್ದು. ಅದು ಜೀವನದಲ್ಲಿ ಮುಖ್ಯ. ಥ್ಯಾಂಕ್ ಯು. ಮೂವಿ ಚೆನ್ನಾಗಿದೆ. ಉಪೇಂದ್ರ ಅವರ ಸ್ಟೈಲ್ ಏನಿದೆ ಅದನ್ನ ತೋರಿಸಿದ್ದಾರೆ. ಬಟ್ ಕ್ಲೈಮ್ಯಾಕ್ಸ್ ಡಿಕೋಡ್ ಇದೆಯಲ್ಲ, ಅದನ್ನ ಇನ್ನೊಂದ್ಸಲ ಬಂದು ನೋಡ್ಬೇಕು. ಅದು ಸ್ವಲ್ಪ ನಮಗೆ ಕ್ಲಾರಿಟಿ ಸಿಕ್ಕಿಲ್ಲ. 2 ಕ್ಲೈಮ್ಯಾಕ್ಸ್ ಒಂದಿನ ಕನ್ಫ್ಯೂಷನ್ ಬಂತು. ಇನ್ನೊಂದ್ಸಲ ಬರ್ತೀವಿ ಹೋಪ್ಫುಲಿ ನಾಳೆ ನಾಳಿದ್ದು. ತುಂಬಾ ಚೆನ್ನಾಗಿದೆ ಮೇಡಮ್ ಮೂವಿ ಇದು. ಸೊ ಇದು ಬುದ್ಧಿವಂತರಿಗೆ ಮಾತ್ರ ಅಂತ ಹೇಳಿದ್ರಲ್ಲ, ಇದು ವಿಚಾರವಂತರಿಗೆ ಮಾತ್ರ. ನಾವು ಬ್ರೈನ್ ಎಷ್ಟು ಓಪನ್ ಇಟ್ಕೊಂಡು ನೋಡ್ತೀವಿ ಅಷ್ಟು ಫಿಲ್ಮ್ ಅರ್ಥ ಆಗುತ್ತೆ. ಇದು ತುಂಬಾ ಚೆನ್ನಾಗಿದೆ, ಪ್ರತಿಯೊಬ್ರು ನೋಡ್ಬೇಕಿದೆ. ಥ್ಯಾಂಕ್ ಯು. ಉಪೇಂದ್ರ ಅವ್ರ ಕಾಳಜಿ ಬಗ್ಗೆ ನಾವು ಒಳ್ಳೆ ಒಪಿನಿಯನ್ ತಗೊಳ್ಳೇಬೇಕಾಗುತ್ತೆ ಮ್ಯಾಮ್. ತುಂಬಾ ಚೆನ್ನಾಗಿದೆ ಮೂವಿ. ಪ್ರಜಾಕೀಯ ಅಂದ್ರೆ ಪ್ರಜಾಕೀಯ ಸೂಪರ್. It's a different story, ma'am. I think it will do good. It will provoke everyone's thought in their heads. Nice. Thank you.